ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಆನೆಗಳ ನಡುವೆ ಗಲಾಟೆ ಆಗ್ಬಿಟ್ಟಿದೆ. ಊಟ ಮಾಡುವಾಗ ಧನಂಜಯ್ ಹಾಗೂ ಕಂಜನ್ ಆನೆಗಳ ಕಿತ್ತಾಟ ಆಗಿರೋದು. ಕೋಪದಿಂದ ಕಂಜನ್ ಆನೆಗೆ ಏಕಾಏಕಿಯಾಗಿ ತಿವಿದಿದ್ದಾನೆ ಧನಂಜಯ ಆನೆ. ಧನಂಜಯ ಅಟ್ಟಾಡಿಸ್ತಾ ಇದ್ದಂತೆ ಹೊರಗೆ ಓಡಿಬಿಟ್ಟಿದೆ ಕಂಜನ್ ಆನೆ. ಜಯಮಾರ್ಥಾಂಡ ಗೇಟ್ ಬಳಿ ಇದ್ದಂತ ಬ್ಯಾರಿಕೇಡ್ ಬಿಸಾಡಿ ನುಗ್ಗಿದೆ ಆನೆಗಳು. ಕೋಡಿ ಸೋಮವೇಶ್ವರ ದೇವಸ್ಥಾನದಿಂದ ಅರಮನೆಯ ಹೊರಗಡೆ ಆನೆ ಬಂದ್ಬಿಟ್ಟಿದೆ. ಆನೆಗಳ ಕಿತ್ತಾಟದಿಂದ ಬೆದರಿ ಕಂಜನ ಆನೆ ಬಿಟ್ಟು ಮಾವುತ ಕೆಳಗಿಳಿದು ಬಿಟ್ಟಿದ್ದಾರೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ಕೂಡ ಆನೆಗಳ ದಾಳಿಯಾಗಿದೆ. ಆನೆಗಳ ಕಿತ್ತಾಟದಿಂದ ಹೆದರಿ ಅರಮನೆಯ ಪ್ರವಾಸಿಗರು ಕೂಡ ಅಲ್ಲಿಂದ ಓಡಿದ್ದಾರೆ. ಕೊನೆಗೆ ಆನೆಗಳನ್ನ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಮಾವುತ. ನಿನ್ನೆ ರಾತ್ರಿ ಅರಮನೆ ಮುಂಭಾಗ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ನೋಡಿ, ಈಗ ಮೈಸೂರಿನಲ್ಲಿ ತಯಾರಿ ನಡೀತಾ ಇದೆ, ದಸರಾ ಸಂಭ್ರಮ ನಡೀತಾ ಇದೆ. ಅಂಥದ್ರಲ್ಲಿ ಈ ಒಂದು ಆಘಾತ ಎದುರಾಗಿರೋದು. ಆನೆಗಳ ನಡುವೆ ಕಿತ್ತಾಟ ಆಗ್ಬಿಟ್ಟಿದೆ. ಅಲ್ಲಿದ್ದವರೆಲ್ಲರೂ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಎಲ್ಲರೂ ಓಡ್ ಹೋಗ್ಬಿಟ್ಟಿದ್ದಾರೆ. ನೋಡಿ, ಆನೆಗಳ ತಯಾರಿ ಮಾಡಲಾಗ್ತಾ ಇದೆ, ಅವಕ್ಕೆ ಅಂತ ತಯಾರಿಯನ್ನು ನೀಡಲಾಗ್ತಾ ಇದೆ, ತಾಲೀಮನ್ನು ಮಾಡಿಸಲಾಗ್ತಾ ಇದೆ. ಯಾವಾಗಲೂ ಕೂಡ ಹೀಗೆ ಆಗುತ್ತೆ, ಅವು ಹೊಂದಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾಲೀಮನ್ನು ಮಾಡಿಸಲಾಗುತ್ತೆ. ನಿನ್ನೆನೂ ಕೂಡ ಅದೇ ಥರ ತಾಲೀಮನ್ನು ಮಾಡಿಸಲಾಗ್ತಿತ್ತು. ಆಗ ಊಟದ ವಿಚಾರಕ್ಕೆ ಕಿತ್ತಾಟ ಆಗ್ಬಿಟ್ಟಿದೆಯಂತೆ ಆನೆಗಳ ನಡುವೆ. ಅದಾದ ಮೇಲೆ ಮಾವುತರೆಲ್ಲ ಗಾಬರಿ ಆಗಿದ್ದಾರೆ. ಫುಟ್ಪಾತ್ ಮೇಲೆಲ್ಲ ಆನೆ ಓಡ್ಬಿಟ್ಟಿದೆ. ಬೀದಿಯಲ್ಲಿ ಓಡೋದಕ್ಕೆ ಶುರು ಆಗ್ತಿದ್ದ ಹಾಗೇನೆ ಎಲ್ಲರೂ ಒಂದು ರೀತಿಯಲ್ಲಿ ಶಾಕ್ ಆಗಿಬಿಟ್ಟಿದ್ದಾರೆ. ಅದನ್ನು ತಪ್ಪಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ಗಾಬರಿನೂ ಆಗಿದ್ದಾರೆ. ಸೊ ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಎರಡು ಆನೆಗಳು ಓಡಿದ್ಬಿಟ್ವು ಅನ್ನೋದನ್ನ. ಗೇಟಿಂದ ಹೊರಗಡೆ ಓಡಿದ್ರಿಂದ ಸಹಜವಾಗಿ ಅರಮನೆ ವೀಕ್ಷಣೆಗೆ ಅಂತ ಬಂದಂಥ ಪ್ರವಾಸಿಗರಿಗೂ ಕೂಡ ಆಘಾತ ಆಗ್ಬಿಡ್ತು. ಒಮ್ಮೆಲೆ ಎಲ್ಲರೂ ಹೆದರಿ ಓಡೋದಕ್ಕೆ ಶುರು ಮಾಡಿದ್ರು. ಫುಟ್ಪಾತ್ ಮೇಲೆ ಏಕಾಏಕಿಯಾಗಿ ಆನೆ ಓಡಿದ್ದನ್ನು ನೋಡಿ ಸಾರ್ವಜನಿಕರು ಕೂಡ ಗಾಬರಿ ಆಗಿದ್ದಾರೆ. ನೋಡಿ, ಅಲ್ಲಿ ಗೇಟ್ ಇದೆ, ಆ ಗೇಟನ್ನು ದಾಟ್ಕೊಂಡು ಆ ಗೇಟನ್ನು ನೋಡದೆಗೆ ಆನೆ ಅಲ್ಲಿಂದ ಓಡೋಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಫುಟ್ಪಾತ್ ಮೇಲೆ ಇದ್ದಂಥ ಒಂದಷ್ಟು ಅಂಗಡಿಗಳಿಗೂ ಕೂಡ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. Watch out. Stop. Watch out. Stop. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಕೆಲ ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದು ದೃಶ್ಯವನ್ನು ನೋಡಿದ್ರೆ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಅಲ್ಲಿನ ಸಿಚುವೇಶನ್ ಏನಿದೆ, ಏನಾಯ್ತು ಎಕ್ಸಾಕ್ಟ್ ಆಗಿ ಅಂತ? ನೀತಿ ಎಂದಿನಂತೆ ಈಗ ಏನು ದಸರಾ ಗಜಪಡೆ ಏನಿದೆ ಅದಕ್ಕೆ ರಾತ್ರಿ ಊಟವನ್ನ ನೀಡಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಕಂಜನ್ ಆನೆ ಮತ್ತೆ ಧನಂಜಯ ಆನೆ ಏನಿರುತ್ತೆ, ಈ ಒಂದು ಊಟ ತಿನ್ನುವಂತಹ ಸಂದರ್ಭದಲ್ಲಿ ಗಲಾಟೆಗಳಿರ್ತವೆ. ಈ ಒಂದು ಸಂದರ್ಭದಲ್ಲಿ ಆ ಕಂಜನ್ ಆನೆಯನ್ನ ಧನಂಜಯ ಆನೆ ಏನಿದೆ, ಈ ಒಂದು ಆನೆ ಅಟ್ಟಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಅಂದ್ರೆ ಈಗ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಬಂದಿರತಕ್ಕಂತ 14 ಆನೆಗಳೇನಿದ್ದಾವೆ, ಈ ಆನೆಗಳಿಗೆ ಈಗಾಗಲೇ ಆರೈಕೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಜಂಬೂ ಸವಾರಿ ಮೆರವಣಿಗೆಗಾಗಿ ಅಭ್ಯಾಸವನ್ನು ಕೂಡ ಮಾಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಈಗೇನು ಭೂರಿ ಭೋಜನವನ್ನ ಸ್ವೀಕರಿಸ್ತಾ ಇರತಕ್ಕಂತ ಆನೆಗಳಲ್ಲಿ 2 ಆನೆಗಳು ಈ ಒಂದು ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿದ್ವು. ಕಂಜನ್ ಮತ್ತೆ ಧನಂಜಯ ಆನೆ ಎರಡೂ ಕೂಡ ಒಟ್ಟಿಗೆ ಏನು ಆ ಒಂದು ಊಟವನ್ನು ಸೇವಿಸುವಂತಹ ಸಂದರ್ಭದಲ್ಲಿ 2 ಆನೆಗಳಿಗೆ ಗಲಾಟೆ ಆಗುತ್ತೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಧನಂಜಯ ಆನೆ ಕಂಜನ್ ಆನೆಯನ್ನ ಅಟ್ಟಾಡಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಮುಖ್ಯವಾಗಿ ಅರಮನೆಯ ಆವರಣದಲ್ಲಿರ್ತಕ್ಕಂಥ ಕೋಡಿ ಸೋಮೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ದ್ವಾರ ಏನಿದೆ, ಆ ಒಂದು ದ್ವಾರದ ಮುಖಾಂತರ ಈ ಧನಂಜಯ ಆನೆ ಕಂಜನ್ ಆನೆಯನ್ನ ಏನು ಓಡಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಜೊತೆಗೆ ಅಲ್ಲಿ ಜಯಮಾರ್ತಾಂಡದ ದ್ವಾರದ ಮುಂದೆ ಇರತಕ್ಕಂತ ಬ್ಯಾರಿಕೇಡ್ ಗಳನ್ನು ಕೂಡ
ತಳ್ಳಿಕೊಂಡು ಹೋಗುವಂತ ಒಂದು ಕೆಲಸ ಕೂಡ ಆಗುತ್ತೆ. ಆದ್ರೆ ಕಂಜನ್ ಆನೆಯ ಮೇಲೆ ಏನು ಮಾವುತ ಇರೋದಿಲ್ಲ, ಬದಲಿಗೆ ಧನಂಜಯ ಆನೆಯ ಮೇಲೆ ಮಾವುತನಿರ್ತಾರೆ. ಆ ಮಾವುತ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಅನಾಹುತ ತಪ್ಪಿದೆ ಅಂತಾನೂ ಕೂಡ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಬಹಳ ಏನೋ ಪ್ರಜ್ಞೆಯಿಂದ, ಆ ಒಂದು ಸಮಯ ಪ್ರಜ್ಞೆಯಿಂದ ಒಂದು ಧನಂಜಯ ಆನೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾವುತ ಮಾಡ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಅರಮನೆಯ ಆವರಣದಿಂದ ಹೊರಬಂದಂತಹ 2 ಆನೆಗಳಲ್ಲಿ ಹಿಂಭಾಗದಿಂದ ಏನು ತನ್ನ ದಂತದಿಂದ ಅದಕ್ಕೆ ಗಲಾಟೆಯನ್ನ ಮಾಡ್ತಿದ್ದಂತಹ ಧನಂಜಯ ಆನೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಆ ಅಂಗಳದಲ್ಲಿ ಮಾಡಲಾಗುತ್ತೆ. ದೊಡ್ಡಕೆರೆ ಮೈದಾನದ ಮುಖ್ಯ ರಸ್ತೆ ಏನಿದೆ, ಆ ಒಂದು ಮುಖ್ಯ ರಸ್ತೆಯವರೆಗೂ ಕೂಡ 2 ಆನೆಗಳು ಬರ್ತವೆ. ಆ ಒಂದು ಸಂದರ್ಭದಲ್ಲಿ ಧನಂಜಯ ಆನೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ಮಾವುತ ಮಾಡ್ತಾನೆ. ಈ ಆನೆ ಯಾವಾಗ ವಾಪಸ್ ಹಿಂದಿರುಗದಂತಹ ಸಂದರ್ಭದಲ್ಲಿ ಕಂಜನ್ ಆನೆ ರಸ್ತೆ ಮುಂಭಾಗಕ್ಕೆ ಹೋಗಿ ತಾನೇ ನಿಲ್ಲುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ತಕ್ಷಣ ಎಚ್ಚೆತ್ತಂತಹ ಅರಣ್ಯಾಧಿಕಾರಿಗಳು ಜೊತೆಗೆ ಮಾವುತರು, ಕಾವಾಡಿಗಳು ಇವರೆಲ್ಲರೂ ಕೂಡ ಆ 2 ಆನೆಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಅನಾಹುತವನ್ನ ತಪ್ಪಿಸಿರ್ತಕ್ಕಂಥದ್ದು. ಅಲ್ಲಿ ಫುಟ್ಪಾತ್ ನಲ್ಲಿ ಇದ್ದಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಆ ಒಂದು ವ್ಯಾಪಾರಿಗಳಿರ್ಬಹುದು, ಜೊತೆಗೆ ಇದ್ದಂತಹ ಪ್ರವಾಸಿಗರಿರ್ಬಹುದು. ಅಂದ್ರೆ ರಾತ್ರಿ ಸುಮಾರು 8 ಗಂಟೆಯ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿ ಇದ್ದಂತಹ ಜನರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ರು. ಯಾಕೆಂತ ಹೇಳಿದ್ರೆ ಈ ತರದ ಆನೆಗಳ ಒಂದು ಗಲಾಟೆಯಿಂದ ಏನು ಮೈಸೂರಿನ ಅಂದವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬಂದಂತಹ ಜನ ಒಂದು ರೀತಿ ಭಯಭೀತರಾಗಿದ್ರು. ತಕ್ಷಣ ಎಚ್ಚೆತ್ತಂತಹ ಮಾವುತರು ಜೊತೆಗೆ ಅರಣ್ಯಾಧಿಕಾರಿಗಳೇನಿದ್ದಾರೆ ಇವರು ಈ 2 ಆನೆಗಳನ್ನು ಕೂಡ ಕಂಟ್ರೋಲ್ ಮಾಡಿ ಮತ್ತೆ ವಾಪಸ್ ಅರಮನೆಯ ಆವರಣಕ್ಕೆ ಕರೆದೊಯ್ಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಈ ತರದ ಒಂದು ಘಟನೆಗಳು ನಡೆದಿರಲಿಲ್ಲ. ಅಂದ್ರೆ 2 ಆನೆಗಳು ಅರಮನೆಯ ಆವರಣದಲ್ಲೇ ಈ ತರದ ಗಲಾಟೆ ಆಗಿರತಕ್ಕಂತ ಉದಾಹರಣೆಗಳಿರ್ಲಿಲ್ಲ. ಆದ್ರೆ ನಿನ್ನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಎಂದಿನಂತೆ ಆನೆಗಳಿಗೆ ಆಹಾರವನ್ನು ನೀಡಿದಂತಹ ಸಂದರ್ಭದಲ್ಲಿ ಈ 2 ಆನೆಗಳು ಗಲಾಟೆಗಿಳಿದಿದ್ವು. ತಕ್ಷಣ ಅದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಈಗ ಎಂದಿನಂತೆ ಆನೆಗಳು ಅಭ್ಯಾಸದಲ್ಲಿ ತೊಡಗಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಆನೆಗಳು ಗಾಬರಿಗೊಳಗಾಗ್ತಕ್ಕಂಥದ್ದು ಇರಬಹುದು, ಇದ್ಯಾವುದೂ ಕೂಡ ಆಗದ ರೀತಿಯಲ್ಲಿ ಈಗ ಮುನ್ನೆಚ್ಚರಿಕೆಯನ್ನ ಹೆಚ್ಚಿನದಾಗಿ ತೆಗೆದುಕೊಳ್ಳಲಾಗಿದೆ. ಯಾಕೆಂತ ಹೇಳಿದ್ರೆ ಎಂದಿನಂತೆ ಬೆಳಗ್ಗೆ ಮತ್ತೆ ಸಂಜೆ 2 ಸಂದರ್ಭದಲ್ಲೂ ಕೂಡ ಆನೆಗಳು ತಾಲೀಮಿಗೆ ಸುಮಾರು 5 ಕಿಲೋಮೀಟರ್ ಅಂದ್ರೆ ಮೈಸೂರಿನ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಕೂಡ, ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನ ಏನಿದೆ, ಈ ಒಂದು ಮೈದಾನದವರೆಗೂ ಕೂಡ ಸಯಾಜಿರಾವ್ ರಸ್ತೆ ಇರಬಹುದು, ಜೊತೆಗೆ KR ವೃತ್ತ ಇರಬಹುದು, ಈ ಭಾಗಗಳಿಂದ ತೆರಳತಕ್ಕಂಥ ಒಂದು ಕೆಲಸ ಆಗ್ತದೆ. ಅಭ್ಯಾಸದ ಸಂದರ್ಭದಲ್ಲೇ ಸಾವಿರಾರು ಜನ ಆ ಒಂದು ಆನೆಗಳ ಒಂದು ತಾಲೀಮನ್ನ ಕಣ್ತುಂಬಿಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ರಾತ್ರಿ ನಡೆದಂತಹ ಒಂದು ಘಟನೆಯಿಂದ ಅಲ್ಲಿದ್ದಂತಹ ಜನ ಒಂದು ರೀತಿ ಭಯಭೀತರಾಗಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಏನು ಭಾರಿ ಅನಾಹುತವನ್ನೇ ತಪ್ಪಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ಮಾವುತರು, ಕಾವಾಡಿಗಳು ಜೊತೆಗೆ ಅರಣ್ಯಾಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಆ ಒಂದು ಧನಂಜಯ ಆನೆಯನ್ನ ಕಂಟ್ರೋಲ್ ಮಾಡುತ್ತಿದ್ದಂತೆ ಅಲ್ಲಿ ವಾತಾವರಣ ಒಂದು ರೀತಿ ಅಲ್ಲಿ ಇದ್ದಂತಹ ಜನ ನಿಟ್ಟುಸಿರು ಬಿಡುವಂತಹ ಒಂದು ಕೆಲಸ ಕೂಡ ಆಯ್ತು. ಆದ್ರೆ ಊಟವನ್ನ ಅಂದ್ರೆ ಆಹಾರವನ್ನು ನೀಡುವಂತಹ ಸಂದರ್ಭದಲ್ಲಿ ಈ 2 ಆನೆಗಳ ನಡುವೆ ಗಲಾಟೆಯಾಗಿ ಅರಮನೆಯ ಆವರಣದಿಂದ ದೊಡ್ಡಕೆರೆ ಮೈದಾನದ ಮುಖ್ಯ ರಸ್ತೆ ಏನಿದೆ, ಆ ಒಂದು ಮುಖ್ಯ ರಸ್ತೆಯವರೆಗೂ ಕೂಡ ಬ್ಯಾರಿಕೇಡ್ಗಳನ್ನೇ ತಳ್ಳಿಕೊಂಡು ಬರುವಂತಹ ರೀತಿಯಲ್ಲಿ ಈ ಒಂದು ಆನೆಗಳು 2 ಕೂಡ ಗಲಾಟೆಗಿಳಿದಿದ್ದು ಇಡೀ ಮೈಸೂರಿಗರನ್ನು ಕೂಡ ಒಂದು ರೀತಿ ಬೆಚ್ಚಿ ಬೀಳಿಸಿದೆ ಅಂತಾನೂ ಕೂಡ ಹೇಳ್ಬಹುದು. ತಕ್ಷಣ ಅರಣ್ಯಾಧಿಕಾರಿಗಳ ಒಂದು ಸಮಯ ಪ್ರಜ್ಞೆಯಿಂದ, ಮಾವುತರ ಸಮಯ ಪ್ರಜ್ಞೆಯಿಂದ ಈ ಅನಾಹುತ ತಪ್ಪಿದೆ. ಜೊತೆಗೆ ವಾಪಸ್ ಆ ಆನೆಗಳನ್ನ ಕಂಟ್ರೋಲ್ಗೆ ತೆಗೆದುಕೊಂಡಂತಹ ಮಾವುತರು ಅರಮನೆಯ ಆವರಣದಲ್ಲಿ ಬಿಡುವಂತಹ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Watch out. Stop.